ಕಂಡಕ್ಟರ್ಗಳಿಂದ ಬಿಎಂಟಿಸಿ ನಿಗಮಕ್ಕೆ ವಂಚನೆ. ನಿಗಮದ ಯುಪಿಐ ಸ್ಕ್ಯಾನರ್ ತೆಗೆದು ತಮ್ಮ ಸ್ಕ್ಯಾನರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಲಕ್ಷಾಂತರ ರೂಪಾಯಿ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ ಕಂಡಕ್ಟರ್ಗಳು. ಈ ಮೂಲಕ ಬಿಎಂಟಿಸಿ ನಿಗಮಕ್ಕೆ ವಂಚಿಸ್ತಾ ಇರೋದು ಬೆಳಕಿಗೆ ಬಂದಿದೆ. ಬಿಎಂಟಿಸಿ ತನಿಖೆಯಲ್ಲಿ ಈ ವಿಚಾರ ಗೊತ್ತಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಕಂಡಕ್ಟರ್ಗಳು ಈ ತರದ ಕಳ್ಳಾಟ ಆಡಿದ್ದಾರೆ ಅನ್ನೋದು ಬಯಲಿಗೆ ಬಂದಿದೆ. ಪ್ರಯಾಣಿಕರ ಅನುಕೂಲಕ್ಕೆ ಅಂತ ಯುಪಿಐ ಸ್ಕ್ಯಾನರ್ ಬಳಕೆಯನ್ನು ತಂದಿರೋದು, ನಿಮ್ಮ ಅನುಕೂಲಕ್ಕೆ ಅಂತ ಅಲ್ಲ. ಬಿಎಂಟಿಸಿ ಈ ತರದೊಂದು ಕೃತ್ಯಗಳಲ್ಲಿ ಕಂಡಕ್ಟರ್ಗಳು ಭಾಗಿಯಾಗಿರೋದು ನಿಜವಾಗ್ಲೂ ಕೂಡ ಇದು ಬಹಳ ಬೇಸರದ ಸಂಗತಿ. ಹೆಂಗೆ ಅನ್ಯಾಯ ಮಾಡ್ಬೋದು ಅಥವಾ ಕನ್ನ ಹಾಕ್ಬೋದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಬಂಡವಾಳ ಮಾಡ್ಕೊಂಡಿರೋದು ಕೆಲವು ಕಂಡಕ್ಟರ್ಗಳು ತಮ್ಮ ವೈಯಕ್ತಿಕ ಸ್ಕ್ಯಾನರ್ ನೀಡಿ ಲಕ್ಷ ಹಣವನ್ನು ವಂಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಜನ ಓಡಾಡ್ತಾರೆ ಹೇಳಿ. ಈಗೆಲ್ಲ ಯಾರ ಕೈಯಲ್ಲೂ ಕ್ಯಾಶ್ ಇರಲ್ಲ, ಮೊಬೈಲಲ್ಲಿ ಇಟ್ಕೊಂಡಿರ್ತಾರೆ. ಸ್ಕ್ಯಾನರ್ ಇದ್ರೆ ಸಾಕು, ಫೋನ್ ಪೇ ಗೂಗಲ್ ಪೇ ಅಂತ ಮಾಡಿಬಿಡ್ತಾರೆ. ಇವ್ರಿಗೆ ಅದೇ ಬಂಡವಾಳ, ಯಾರು ಚಕ್ಕು ಮಾಡಿಲ್ಲ. ಇವ್ರಿಗೆ ಯಾವ್ದು ಬೇಕೋ ಇವರದ್ದೇ ಸ್ಕ್ಯಾನರನ್ನು ಅಂಟಿಸ್ಕೊಂಡಿದ್ದಾರೆ. ಪಾಪ ಜನಕ್ಕೆ ಹೆಂಗೆ ಗೊತ್ತಾಗತ್ತೆ ಇದು ಕಂಡಕ್ಟರ್ದೋ ಅಥವಾ ಸರ್ಕಾರಕ್ಕೆ ಹೋಗುತ್ತೋ ಅಂತ ಅಂದ್ಕೊಂಡು ಹೆಂಗೆ ಗೊತ್ತಿರತ್ತೆ? ಮೊದಲೇ ಇವ್ರದ್ದು ಸಮಸ್ಯೆ ಏನಿತ್ತು ಅಂದರೆ ಚೇಂಜ್ ಕೊಡ್ತಾ ಇರಲಿಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಫೋನ್ ಪೇ ಬಂದಿದ್ದು ಒಳ್ಳೇದಾಯಿತು, ಸ್ಕ್ಯಾನರ್ ಬಂದಿದ್ದು ಒಳ್ಳೇದಾಯಿತು ಅಂತ ಹೇಳ್ತಾ ಇದ್ರು. ಅವಾಗ ಏನಾದರೂ ಒಂದು 15 ರೂಪಾಯಿ ಇದ್ದರೆ 20 ರೂಪಾಯಿ ಇವ್ರಿಗೆ ಕೊಟ್ಟರೆ 5 ರೂಪಾಯಿ ವಾಪಸ್ ಕೊಡ್ತಿರ್ಲಿಲ್ಲ. ಹಣ ಚೇಂಜ್ ಕೊಡಿ ಅಂತ ಕೇಳಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲರೂ ಈ ಸ್ಕ್ಯಾನ್ ಮಾಡಿದ್ರೆ ಬೆಟರ್ ಅನ್ಕೊಂಡ್ರೆ ಇವರು ಅದರಲ್ಲೂ ಕಳ್ಳಾಟ ಆಡ್ತಾ ಇದ್ದಾರೆ. ಸೊ ಕೋಟಿ ಹಣ ವಂಚನೆ ಆಗೋದ್ರಲ್ಲಿ ಇತ್ತು. ಬಹಳ ಬೇಗ ಗೊತ್ತಾಗದೇ ಇದ್ರೂ ಸದ್ಯಕ್ಕೆ ಈ ವಿಚಾರ ಗೊತ್ತಾಗಿದೆಯಲ್ಲ, ಯಾಕಂದರೆ ಯಾರು ಚಕ್ಕೆ ಮಾಡಲ್ಲ. ಹೀಗಿರಬೇಕಾದ್ರೆ ವಿಚಾರ ಗೊತ್ತಾಗಿದೆ. ಸೊ ಯಾರ್ಯಾರು ಈ ಥರ ಮಾಡಿದ್ದಾರೆ ಅವ್ರ ವಿರುದ್ಧ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ಆಗಲೇಬೇಕಾಗುತ್ತೆ. ಸುಮಾರು 10 ಕಂಡಕ್ಟರ್ಗಳು ಇದೇ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರ ವಿರುದ್ಧ ಏನು ಆ್ಯಕ್ಷನ್ಸ್ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಷನ್ಸ್ ತೆಗೆದುಕೊಂಡಿಲ್ವೋ ಏನು ಕತೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಸರ್ಕಾರದ ಹಣವನ್ನು ಅಥವಾ ಸರ್ಕಾರದ ಯೋಜನೆಗಳನ್ನು ಹಳ್ಳ ಇಡಿಸೋದಕ್ಕೆ ಇಂಥವ್ರು ಇದ್ರೆ ಸಾಕು. ಎಲ್ಲ ಇಲಾಖೆ, ನೀವು ಯಾವುದೇ ಇಲಾಖೆ ತಗೊಳ್ಳಿ, ಎಲ್ಲ ಇಲಾಖೆಯಲ್ಲೂ ಈ ಥರ ದುಡ್ಡು ಹೊಡೆಯೋರು ಇದ್ದೇ ಇರ್ತಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಿಜವಾಗ್ಲೂ ಇದು ಆಘಾತಕಾರಿ ಬೆಳವಣಿಗೆ. ಈಗ ನಿಧಾನವಾಗಿ ಗೊತ್ತಾಗಿದೆಯೋ ಅಥವಾ ಏನು ಕತೆ, ಯಾವತ್ತಿಂದ ಹಿಂಗೆ ಮಾಡ್ತಾ ಇದ್ರು, ಆಕ್ಷನ್ಸ್ ಏನಾಗಿದೆ? ನೀತಿ ಮುಖ್ಯವಾಗಿ ಶಕ್ತಿ ಯೋಜನೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಪ್ರಮುಖವಾದಂತ. ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶವನ್ನ ಸರ್ಕಾರ ನೀಡಲಾಗಿತ್ತು. ಅದರಿಂದ ಸಾಕಷ್ಟು ಸರ್ಕಾರದ ಹೊರೆ ಕೂಡ ಇದೆ. ಇದರ ನಡುವೆ ಒಂದು ರೀತಿಯಲ್ಲಿ ಹಿಂದಿ, ಉತ್ತರ ಭಾರತದವರು ಅಥವಾ ಅನ್ಯ ರಾಜ್ಯದವರು, ಆಂಧ್ರ ಮತ್ತೆ ತೆಲಂಗಾಣ, ತಮಿಳುನಾಡು ಆ ತರದ ಕನ್ನಡ ಭಾಗದ ಇರುವಂತಹ ಪ್ರಯಾಣಿಕರ ಸಂಖ್ಯೆನೂ ಕೂಡ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಅಂತವ್ರನ್ನೇ ಒಂದು ರೀತಿಯಲ್ಲಿ ಗುರಿಯಾಗಿಸಿಕೊಂಡಂತಹ ಕೆಲವು ಕಂಡಕ್ಟರ್ಸ್ಗಳು, ಬಿಎಂಟಿಸಿ ಕಂಡಕ್ಟರ್ಸ್ಗಳು ಅದನ್ನ ದುಡ್ಡು ಹೊಡೆಯುವ ತಂತ್ರವನ್ನ ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಸ್ಕ್ಯಾನಿಂಗ್ ಅಂತಂದ್ರೆ UPI ಸ್ಕ್ಯಾನಿಂಗ್ ಅನ್ನ ಎಲ್ಲಾ ಬಸ್ಗಳಲ್ಲಿ ಕೂಡ ಅಳವಡಿಕೆ ಮಾಡಲಾಗುತ್ತೆ. ಇದು ಪ್ರಯಾಣಿಕರ ಅನುಕೂಲ ದೃಷ್ಟಿಯಲ್ಲಿ ಬಹುತೇಕ ಪ್ರಯಾಣಿಕರಲ್ಲಿ ಈಗ ಏನು ನಗದು ವಹಿವಾಟು ಇಲ್ಲದೆ ಇರುವಂತದ್ದು ಎಲ್ಲವೂ ಕೂಡ ಡಿಜಿಟಲ್ ಮಯ ಆದಂತ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಒಂದು UPI ಸ್ಕ್ಯಾನರ್ ಅನ್ನ ಎಲ್ಲಾ ಬಸ್ಗಳಲ್ಲೂ ಅಳವಡಿಕೆಯನ್ನು ಮಾಡ್ತಾ ಇದೆ. ಆ ಮಾಡಿದಂತ ಹಿನ್ನೆಲೆಯಲ್ಲಿ ಉಚಿತ ಪ್ರಯಾಣವಿದ್ದರೂ ಕೂಡ ಟಿಕೆಟ್ ಅನ್ನ ಇವರ ಪರ್ಸನಲ್ UPI ಐಡಿಯನ್ನ ಅವರಿಗೆ ಸ್ಕ್ಯಾನಿಂಗ್ ಕೊಟ್ಟು ಅದರಲ್ಲೇ ಹಣವನ್ನು ಪಡೆದುಕೊಳ್ಳುವ ಪ್ರಕ್ರಿಯೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿಯ ವಿವಿಧ ಡಿಪೋಗಳನ್ನ 10 ಕಂಡಕ್ಟರ್ಗಳನ್ನ ತನಿಖೆ ಒಳಪಡಿಸಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರ UPI ಐಡಿ ಅಥವಾ ಅಕೌಂಟಿಗೆ 50,000ದಿಂದ 50,000, 1 ಲಕ್ಷ, 1.5 ಲಕ್ಷ ಹಣ ಬಂದಿರುವಂತದ್ದು, ಕ್ರೆಡಿಟ್ ಆಗಿರುವಂತದ್ದು ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗಿದೆ. ಈಗ ಬಿಎಂಟಿಸಿಯ ಒಂದು ಮೇಲಧಿಕಾರಿಗಳ ತಂಡ ಒಂದು ವಿಚಾರಣೆ ನಡೆಸಿ ಅಂಥವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಸೂಚನೆ ಕೂಡ ನೀಡಿರುವಂತದ್ದು. ಮುಖ್ಯವಾಗಿ ಈ ತರದ ಅಕ್ರಮಗಳು ಸಹಜವಾಗಿ ಪ್ಲಾನ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ಇದೆ. ಸಾರ್ವಜನಿಕರಿಂದ ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹಣ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಇದು ವೈಯಕ್ತಿಕವಾಗಿ ಹೋಗಿದ್ದೊಂದು ಅನುಮಾನ ಬಂದು ಸಾರ್ವಜನಿಕರಿಂದ ಬಿಎಂಟಿಸಿ ಹೆಲ್ಪ್ ಡೆಸ್ಕ್ಗೆ ದೂರನ್ನ ಸಲ್ಲಿಸಿದ ಬಳಿಕ ಇದು ಹಿರಿಯ ಅಧಿಕಾರಿಗಳು ಆಂತರಿಕ ತನಿಖೆ ನಡೆಸಿದಾಗ ಇಲ್ಲಿ ಅಕ್ರಮ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಮಾಹಿತಿಗಳ ಪ್ರಕಾರ 10 ಕಂಡಕ್ಟರ್ಗಳಿಂದ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಮಾಹಿತಿ ಈಗ ಮೇಲ್ನೋಟಕ್ಕಿದೆ. ಪ್ರತಿಯೊಬ್ಬರ ಅಕೌಂಟ್ ನಲ್ಲೂ ಕೂಡ 50,000, 1 ಲಕ್ಷ, 1.5 ಲಕ್ಷ ಹಣ ಈ ಮೂಲಕ ಈ ತರ ಪ್ರಯಾಣಿಕರಿಂದಲೇ ನೂರಾರು ಪ್ರಯಾಣಿಕರಿಂದ ಬಂದಿರುವಂತದ್ದು ಸಾಬೀತಾಗಿರುವಂತದ್ದು. ಈಗ ಶಿಸ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಆದ್ರೆ ಆಕ್ಷನ್ ಆಗ್ಬೇಕು. ಸದ್ಯದ ಮಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಈ ಆರೋಪ ಹೊತ್ತಂತಹ ಕಂಡಕ್ಟರ್ಸ್ಗಳು. ಆದ್ರೆ ಅವ್ರ ಮೇಲೆ ಯಾವ ಶಿಸ್ತು ಕ್ರಮ ಆಗತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಸಹಜವಾಗಿ ಇದೊಂದು ರೀತಿಯಲ್ಲಿ ಒಂದು ಸರ್ಕಾರದ ಯೋಜನೆಯನ್ನ ಮಿಸ್ಯೂಸ್ ಅನ್ನ ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳು ಈಗ ಬೆಳಕಿಗೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.